ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು ಈ ತರಗತಿಯಲ್ಲಿ ಬುದ್ಧಿವಂತ ಕಾಗೆ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮಕ್ಕಳೇ. ನಿಮಗೆ ಬುದ್ಧಿವಂತ ಕಾಗೆ ಗೊತ್ತಲ್ಲ, ಕಾಗೆ ಕತೆ ಗೊತ್ತಲ್ವ ಮಕ್ಕಳೇ? ಒಂದು ಕಾಗೆ ಬಹಳ ದೂರದಿಂದ ಹಾರಿ ಕಾಗೆ ಅದಕ್ಕೆ ನೀರು ಬೇಕಾಗಿರುವುದರಿಂದ ಕಾಗೆ ನೀರಿಗಾಗಿ ಹುಡುಕಾಡುತ್ತಿತ್ತು. ಅಂತಂದರೆ ಕಾಗೆ ದೂರದಿಂದ ಹಾರ್ಕೊಂಡು ಬಂದಿರುತ್ತೆ, ಅದಕ್ಕೆ ಏನಾಗುತ್ತೆ, ನೀರು ಬಾಯಾರಿಸಿರುತ್ತೆ. ಅವಾಗ ಏನು ಮಾಡುತ್ತೆ, ಕಾಗೆ ನೀರಿಗಾಗಿ ಹುಡುಕಾಡುತ್ತಿತ್ತು. ಅದಕ್ಕೆ ಬಾಯಿ ಒಣಗಿರುತ್ತಲ್ಲ, ನೀರಿಗಾಗಿ ಹುಡುಕಾಡುತ್ತಿತ್ತು. ಕೊನೆಗೆ ಅರ್ಧ ನೀರು ತುಂಬಿದಂಥ ಮಡಿಕೆ ಕೊಡವನ್ನು ನೋಡಿತು. ಆವಾಗ ನೋಡುತ್ತೆ, ಅಲ್ಲಿ ಒಂದು ಮಡಿಕೆ ಏನು ಮಾಡಿದ್ದು ನೋಡಿತು. ಆಗ ಕಾಗೆ ನೀರು ಕುಡಿಯಲು ಪ್ರಯತ್ನಿಸಿತು. ಆಗ ಏನು ಮಾಡುತ್ತೆ, ಮಡಿಕೆಯಲ್ಲಿ ನೀರು ಕಂಡ ತಕ್ಷಣ ಏನು ಮಾಡುತ್ತೆ, ಆ ನೀರನ್ನು ಕುಡಿಯಲು ಪ್ರಯತ್ನಿಸಿತು. ಕಾಗೆಯ ಕೊಕ್ಕು ಚಿಕ್ಕದಿರುವುದರಿಂದ ಆ ಕಾಗೆಗೆ ನೀರು ಕುಡಿಯಲು ಆಗಲಿಲ್ಲ. ಏನು ಮಾಡುತ್ತೆ, ಆ ಕಾಗೆಯ ಕೊಕ್ಕು ಅಂತಂದರೆ ಕೊಕ್ಕು ಏನು ಮಾಡುತ್ತೆ, ಚಿಕ್ಕದಿರುವುದರಿಂದ ಆ ಕಾಗೆಗೆ ನೀರು ಕುಡಿಯಲು ಆಗಲಿಲ್ಲ. ಅದು ಮಡಿಕೆ ಒಳಗೆ ಅದು ಕೊಕ್ಕು ಹೋಗಲಿಲ್ಲ. ಅವಾಗ ಏನು ಮಾಡುತ್ತೆ, ನೀರು ಬರಲಿಲ್ಲ. ಆಗ ಕಾಗೆ ಒಂದು ಉಪಾಯ ಮಾಡಿತ್ತು. ನೀರು ಸಿಗಲ್ವಲ್ಲ, ಅದಕ್ಕೆ ಒಂದು ಉಪಾಯ ಮಾಡುತ್ತೆ. ಅಲ್ಲಿ ಇರುವಂಥ ಕಲ್ಲುಗಳನ್ನು ತಂದು ಆ ಮಡಿಕೆಯಲ್ಲಿ ಹಾಕಿತು. ಅಂತಂದರೆ ಅಲ್ಲಿ ಪಕ್ಕದಲ್ಲಿರುವಂಥ ಎಲ್ಲ ಕಲ್ಲುಗಳನ್ನು ತನ್ನ ಕೊಕ್ಕಿನ ಸಹಾಯದಿಂದ ತಂದು ಮಡಿಕೆಯಲ್ಲಿ ಹಾಕಿತ್ತು. ಆಗ ನೀರು ಮೇಲೆ ಬಂತು. ನಮಗೆ ಕಲ್ಲುಗಳನ್ನು ತಂದು ಹಾಕಿದಾಗ ಕಲ್ಲು ಮೇಲೆ ಹಾಕಿದಾಗ ನೀರು ಮೇಲೆ ಬಂದಿತ್ತು. ಮಡಿಕೆ ಒಳಗೆ ಕಲ್ಲು ಹಾಕಿದಾಗ ಏನು ಮಾಡುತ್ತೆ, ನೀರು ಮೇಲೆ ಬಂದಿತ್ತು. ಆಗ ಕಾಗೆ ಸಂತೋಷದಿಂದ ನೀರನ್ನು ಕುಡಿದು ಸರ್ರನೆ ಹಾರಿ ಹೋಯಿತು. ಈ ಒಂದು ಬುದ್ಧಿವಂತ ಕಾಗೆಯಿಂದ ನಾವು ಕಲಿತಂಥ ನೀತಿ ಏನೆಂದರೆ, ನಾವು ಮನಸ್ಸಿದ್ದರೆ ಏನಾದರೂ ಒಂದು ಸಾಧನೆ ಮಾಡ್ಬೋದು ಎಂಬುದೇ ಒಂದು ಈ ಬುದ್ಧಿವಂತ ಕಾಗೆಯ ಪಾಠವನ್ನು ನಾವು ನೋಡಿದ್ದೇವೆ ಮಕ್ಕಳೇ. ನಿಮಗೆ ಈ ಒಂದು ಕತೆ ಇಷ್ಟವಾಗಿದ್ದಲ್ಲಿ ಮಮತಾ ಕನ್ನಡ ಟ್ಯೂಷನ್ಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕನನ್ನು ತಪ್ಪದೆ ಪ್ರೆಸ್ ಮಾಡಿ. ಧನ್ಯವಾದಗಳು.